ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ತರ ನೆಟ್ವರ್ಕ್ ಅನ್ನ ಕೊಡ್ತಾರೆ ಪ್ರಾಬ್ಲಮ್ ಅನ್ನ ಎಕ್ಸಾಮಿನೇಷನ್ ಅಲ್ಲಿ ವೆರಿ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಇದರಲ್ಲಿ ನಾವು KCL ಕೂಡ ಅಪ್ಲೈ ಮಾಡ್ತೀವಿ, KVL ಕೂಡ ಅಪ್ಲೈ ಮಾಡ್ತೀವಿ. ಸೊ ಅದಕ್ಕೋಸ್ಕರ ಇದು ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್. ಫೈಂಡ್ ದ ಕರೆಂಟ್ ಇನ್ ವೇರಿಯಸ್ ಬ್ರಾಂಚಸ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಇಲ್ಲಿ ನೇಮ್ ಮಾಡ್ಕೊಂತ ಹೋಗೋಣ. ಈ ಪಾಯಿಂಟ್ ಗಳಿದಾವಲ್ಲ, ಈ ಜಂಕ್ಷನ್ಗಳು, ಅವುಗಳನ್ನ ನೇಮ್ ಮಾಡ್ಕೊಳ್ಳೋಣ. ಸೊ ಎ, ಇದನ್ನ ಬಿ ಅಂತ ನೇಮ್ ಮಾಡ್ಕೊಳ್ಳೋಣ, ಇದನ್ನ ಸಿ ಅಂತ, ಇದು ಡಿ, ಇದು ಇ, ನೆಕ್ಸ್ಟ್ ಎಫ್. ಯಾವ್ದಾದ್ರು ವೇರಿಯೇಬಲ್ಸ್ ಇಂದ ರೆಪ್ರೆಸೆಂಟ್ ಮಾಡ್ಕೊಂಡು ಎಕ್ಸ್ ವೈ ಝೆಡ್ ಎನಿಥಿಂಗ್. ನೋಡಿ ಇಲ್ಲಿ ಕರೆಂಟ್ ಫಸ್ಟ್ ಇಲ್ಲಿ ಫ್ಲೋ ಆಗ್ತಾ ಇದೆ, ಇಲ್ಲಿಂದ ಶುರು ಆಗ್ತಾ ಇರೋದು. ಸೊ ಲೆಟ್ ಮಿ ಕಾಲ್ ದ ಕರೆಂಟ್ ಆಸ್ ಐ. ಸರಿನಾ? ಐ ಅಂತ ಕರೆಂಟ್ ಅನ್ನ ಕರಿತೀನಿ. ಸೊ ಅದು ಇಲ್ಲಿಂದ ಶುರು ಆಗ್ತಾ ಇದೆ. ದಿಸ್ ಇಸ್ 0.2 ಓಮ್. ಏನದು ರೆಸಿಸ್ಟೆನ್ಸ್, ಅದನ್ನ ಆಮೇಲೆ ಯೂಸ್ ಮಾಡ್ಕೊಂತ ಹೋಗೋಣ. ಈಗ ಫಸ್ಟ್ ಕರೆಂಟ್ ಎಲ್ಲಿ ಈ ಒಂದು ಜಂಕ್ಷನ್ಗೆ ಬರುತ್ತಲ್ವಾ. ಸೊ ಈಗ ನಾವೇನ್ ಮಾಡೋಣ, KCL ಅನ್ನ ಅಪ್ಲೈ ಮಾಡೋಣ. ಅಪ್ಲೈಯಿಂಗ್ KCL ಅಂದ್ರೇನು? ಕಿರ್ಚಾಫ್ ಕರೆಂಟ್ ಲಾ. ಸೊ ಒಂದು ನೋಡ್ ಅಥವಾ ಜಂಕ್ಷನ್ ಅಥವಾ ಪಾಯಿಂಟ್ ಗೆ ಏನಾದ್ರೂ ಕರೆಂಟ್ ಗಳು ಬರ್ತವೆ ಅಂತಂದ್ರೆ ಅವುಗಳ ಸಮೇಷನ್ ಏನಕ್ಕೆ ಈಕ್ವಲ್ ಆಗಿರುತ್ತೆ? 0ಗೆ. ಅಂತ ಅಂದ್ರೆ ಇನ್ಕಮಿಂಗ್ ಕರೆಂಟ್ ವಿಲ್ ಬಿ ಈಕ್ವಲ್ ಟು ಔಟ್ ಗೋಯಿಂಗ್ ಕರೆಂಟ್. ಆ ತರ ಬರ್ಕೊಂತ ಹೋಗ್ತೀವಿ. ನೋಡಿ ಇವಾಗ ವೆರಿ ಸಿಂಪಲ್. ಏನಾದ್ರೂ ಈ ಪಾಯಿಂಟ್ ಕಡೆ ಕರೆಂಟ್ ಬರ್ತಾ ಇದೆ ಅಂತಂದ್ರೆ ನಾವೇನ್ ಮಾಡ್ಬೇಕು, ಅದನ್ನ ಪ್ಲಸ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಈ ಒಂದು ಪಾಯಿಂಟ್ ಇಂದ ದೂರ ಹೋಗ್ತಾ ಇದೆ ಅಂತಂದ್ರೆ ಮೈನಸ್. ಆ ಒಂದು ಪಾಯಿಂಟ್ ಕಡೆ ಬರ್ತಾ ಇದ್ರೆ ಪ್ಲಸ್, ಪಾಯಿಂಟ್ ಇಂದ ದೂರ ಹೋಗ್ತಾ ಇದ್ರೆ ಮೈನಸ್. ಸೊ ಈಗ ಎರಡೇ ಕರೆಂಟ್ ಇರೋದು, ಒಂದು ಕರೆಂಟ್ ಐ, ಇನ್ನೊಂದು 60 ಆಂಪಿಯರ್ ಕರೆಂಟ್. ಸೊ ಒಂದು ಕರೆಂಟ್ ಒಳಗೆ ಬರ್ತಾ ಇದೆ, ಒಂದು ಕರೆಂಟ್ ದೂರ ಹೋಗ್ತಾ ಇದೆ. ಸೊ ಏನಂತ ಬರೀಬಹುದು, ಕರೆಂಟ್ ಐ ಇನ್ಕಮಿಂಗ್ ಇರೋದು. ಸೊ ಪ್ಲಸ್ ಐ, ಪ್ಲಸ್ ಅಂತ ಏನ್ ಬರೆಯುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಿ ಇಂದ ದೂರ ಹೋಗ್ತಾ ಇದೆ 60 ಆಂಪಿಯರ್. ಸೊ -60 ಅಂತ ಬರೀಬಹುದು. ಅಟ್ ಪಾಯಿಂಟ್ ಬಿ. ಸರಿನಾ? ಸೊ ಪಾಯಿಂಟ್ ಬಿ ಅಲ್ಲಿ ಐ -60 ಆಗುತ್ತೆ. ನೆಕ್ಸ್ಟ್ ಈ ಐ -60 ಏನಾಗುತ್ತೆ, ಇಲ್ಲಿಗೆ ಪ್ರೊಪಗೇಟ್ ಆಗ್ತಾ ಹೋಗುತ್ತೆ ಮುಂದಕ್ಕೆ, ಐ -60 ಆಗಿ. ಈಗ ನೆಕ್ಸ್ಟ್ ಪಾಯಿಂಟ್ ಯಾವ್ದಿರೋದು? ಸಿ. ಅಟ್ ಪಾಯಿಂಟ್ ಸಿ. ಈಗ ಅದ್ರ ಕಡೆ, ಆ ಪಾಯಿಂಟ್ ಕಡೆ ಏನಾದ್ರೂ ಕೂಡ ಕರೆಂಟ್ ಬರ್ತಾ ಇದ್ರೆ ಪ್ಲಸ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ಅದರಿಂದ ದೂರ ಹೋಗ್ತಾ ಇದ್ರೆ ಮೈನಸ್ ಇಂದ. ಎರಡೇ ಕರೆಂಟ್ ಇರೋದು. 60 ಆಂಪಿಯರ್ ಕೂಡ ಅದ್ರ ಕಡೆನೆ ಬರ್ತಾ ಇದೆ, ಐ -60 ಕೂಡ ಅದ್ರ ಕಡೆನೆ ಬರ್ತಾ ಇದೆ. ಸೊ ಆಡ್ ಮಾಡ್ತಾ ಬನ್ನಿ. ಐ -60 ಪ್ಲಸ್ ಇದೇನಿದು 60 ಆಂಪಿಯರ್. ಸೊ 60. ಸೊ +60 -60 ಕ್ಯಾನ್ಸಲ್ ಆಗಿ ಐನೇ ಉಳ್ಕೊಳುತ್ತೆ. ಗೊತ್ತಾಯ್ತಾ? +60 -60 ಕ್ಯಾನ್ಸಲ್ ಆಗಿ ಐ ಉಳ್ಕೊಂತು. ನೆಕ್ಸ್ಟ್ ಅಟ್ ಐ ಏನಾಗುತ್ತೆ, ಇಲ್ಲಿಗೆ ಪ್ರೊಪಗೇಟ್ ಆಗ್ತಾ ಹೋಗುತ್ತೆ ಮುಂದ್ಗಡಿಕೆ. ನೆಕ್ಸ್ಟ್ ಪಾಯಿಂಟ್ ಯಾವುದು? ಡಿ. ಅಟ್ ಪಾಯಿಂಟ್ ಡಿ. ಸೊ ಪಾಯಿಂಟ್ ಡಿ ಅಲ್ಲಿ ನೋಡಿ, ಡಿ ಕಡೆ ನೋಡಿ, ಐ ಡಿ ಕಡೆನೆ ಬರ್ತಾ ಇದೆ. ಸೊ ಪ್ಲಸ್ ಅಲ್ಲಿ ಬರಿತಾ ಹೋಗ್ತೀವಿ. 120 ಆಂಪಿಯರ್ ದೂರ ಹೋಗ್ತಾ ಇದೆ ಡಿ ಪಾಯಿಂಟ್ ಇಂದ. ಸೊ ಮೈನಸ್ ಅಲ್ಲಿ. ಸೊ ಐ -120 ಆಗುತ್ತೆ. ನೆಕ್ಸ್ಟ್ ಈ ಐ -120 ಇಲ್ಲಿಗೆ ಪ್ರೊಪಗೇಟ್ ಆಗುತ್ತೆ, ಐ -120. ನೆಕ್ಸ್ಟ್ ಪಾಯಿಂಟ್ ಯಾವುದು? ಇ. ಅಟ್ ಪಾಯಿಂಟ್ ಇ ನೋಡಿ, ಇಲ್ಲಿ ಐ -120 ಈ ಪಾಯಿಂಟ್ ಕಡೆನೆ ಬರ್ತಾ ಇದೆ, ಬಟ್ 70 ಆಂಪಿಯರ್ ಕೂಡ ಅದ್ರ ಕಡೆನೆ ಬರ್ತಾ ಇದೆ. ಅಂದ್ರೆ ಎರಡು ಕರೆಂಟ್ಗಳು ಕೂಡ ಪಾಯಿಂಟ್ ಈ ಕಡೆನೆ ಬರ್ತಾ ಇದೆ. ಅಂದ್ರೆ ಪ್ಲಸ್ ಅಲ್ಲೇ ಬರಿಬೇಕು. ಐ -120 ಪ್ಲಸ್ ಇದು 70 ಆಂಪಿಯರ್ ಅದ್ರ ಕಡೆನೆ ಬರ್ತಾ ಇದೆ. ಸೊ 70 ಅಂತ ಬರೀರಿ. ವ್ಯಾಲ್ಯೂ ಏನಾಗುತ್ತೆ? ಐ -120 ಪ್ಲಸ್ 70 ಅಂತಂದ್ರೆ ವ್ಯಾಲ್ಯೂ ವಿಲ್ ಬಿ ಐ -50 ಆಗುತ್ತೆ. ಸರಿನಾ? ಗ್ರೇಟರ್ ಸೈನ್ ಈಸ್ -120 ಪ್ಲಸ್ 70 ಅಂತಂದ್ರೆ -50 ಆಯ್ತು. ನೆಕ್ಸ್ಟ್ ಆ ಐ -50 ಇಲ್ಲಿ ಪ್ರೊಪಗೇಟ್ ಆಗ್ತಾ ಹೋಗುತ್ತೆ, ಐ -50. ನೆಕ್ಸ್ಟ್ ಪಾಯಿಂಟ್ ಯಾವುದು? ಎಫ್. ಅಟ್ ಪಾಯಿಂಟ್ ಎಫ್. ಸೊ ಕರೆಂಟ್ ಏನಾಗುತ್ತೆ? ಐ -50 ಆ ಪಾಯಿಂಟ್ ಕಡೆನೆ ಬರ್ತಾ ಇದೆ, ಬಟ್ 30 ಆಂಪಿಯರ್ ಕರೆಂಟ್ ದೂರ ಹೋಗ್ತಾ ಇದೆ. ಸೊ ಏನಂತ ಬರೀಬಹುದು? ಐ -50 -30 ಏನಕ್ಕೆ? 30 ಆಂಪಿಯರ್ ಕರೆಂಟ್ ದೂರ ಹೋಗ್ತಾ ಇದೆ, ಅದಕ್ಕೋಸ್ಕರ. ಸೊ -50 -30 ಏನಾಗುತ್ತೆ? ಐ -80 ಆಗುತ್ತೆ. ಗೊತ್ತಾಯ್ತಾ? -50 -30, ಮೈನಸ್ ಇಂಟು ಮೈನಸ್ ಪ್ಲಸ್, ಬಟ್ ಗ್ರೇಟರ್ ಸೈನ್ ವಿಲ್ ಬಿ -50 + 30 ಅಂತಂದ್ರೆ 80 ಆಯ್ತು. ಸೊ ಆ ಐ -80 ಇಲ್ಲಿಗೆ ಹೋಗ್ತಾ ಹೋಗುತ್ತೆ, ಐ -80 ಇಲ್ಲಿ ಪ್ರೊಪಗೇಟ್ ಆಗ್ತಾ ಹೋಗುತ್ತೆ. ಸೊ ಈಗ ಯಾವ ಪಾಯಿಂಟಿಗೆ ಬರೀಬೇಕು? ಎ ಪಾಯಿಂಟ್ಗೆ. ಅಟ್ ಪಾಯಿಂಟ್ ಎ ವ್ಯಾಲ್ಯೂ ಏನಾಗುತ್ತೆ? ಪಾಯಿಂಟ್ ಎ ಕಡೆ ನಮಗೆ ಎರಡು ಕರೆಂಟ್ ಬರ್ತಾ ಇದೆ, ಐ -80 ಮತ್ತೆ 80 ಆಂಪಿಯರ್. ಸೊ ಎರಡು ಕೂಡ ಪಾಯಿಂಟ್ ಎ ಕಡೆನೆ ಬರ್ತಾ ಇರೋದ್ರಿಂದ ಆಡ್ ಮಾಡ್ತಾ ಬನ್ನಿ. ಸೊ ಐ -80 ಪ್ಲಸ್ 80 ಆಂಪಿಯರ್ ಕರೆಂಟು. ಸರಿನಾ? 80 ಆಂಪಿಯರ್ ಕೂಡ ಅದ್ರ ಕಡೆ ಬರ್ತಾ ಇತ್ತು, ಐ -80 ಕೂಡ ಅದ್ರ ಕಡೆ ಬರ್ತಾ ಇತ್ತು. +80 -80 ಕ್ಯಾನ್ಸಲ್ ಆಗಿ ಐ ಮಾತ್ರ ಉಳ್ಕೊಂತು. ಸೊ ನೋಡಿ, ಐ ಮಾತ್ರ ಉಳ್ಕೊಂತು. ಅದು ನೆಕ್ಸ್ಟ್ ಮತ್ತೆ ಸೈಕಲ್ ಆಗಿ ಇಲ್ಲಿಗೆ ಬಂತು. ಆ ತರನಾ? ನೋಡಿ, ಇಲ್ಲಿ ಸೈಕಲ್ ತರನೇ ಫಾರ್ಮೇಶನ್ ಆಗ್ತಾ ಹೋಗುತ್ತೆ. ಸೊ ಈಗ ನನಗೆ ಏನಾದರೂ ಐ ವ್ಯಾಲ್ಯೂ ಗೊತ್ತಾದ್ರೆ ಇನ್ನು ಉಳಿದಿರುವಂತ ಎಲ್ಲಾ ವ್ಯಾಲ್ಯೂಗಳು ಗೊತ್ತಾಗ್ತವೆ. ಐ -80 ಗೊತ್ತಾಗುತ್ತೆ, ಐ -50 ಗೊತ್ತಾಗುತ್ತೆ. ಎಲ್ಲ ಪಾಯಿಂಟ್ ಅಲ್ಲೂ ಕೂಡ ನನಗೆ ವ್ಯಾಲ್ಯೂಗಳು ಗೊತ್ತಾಗ್ತಾ ಹೋಗ್ತವೆ. ಸೊ ಇದನ್ನ ನಾವೇನ್ ಮಾಡಿದ್ವಿ? KCL ಅನ್ನ ಅಪ್ಲೈ ಮಾಡಿ ಫೈಂಡ್ ಔಟ್ ಮಾಡ್ತಾ ಹೋದ್ವಿ. ಬಟ್ ಇಲ್ಲಿ ರೆಸಿಸ್ಟೆನ್ಸ್ ಗಳು ಕೂಡ ಇದಾವೆ.
ಸೊ ರೆಸಿಸ್ಟೆನ್ಸ್ಗಳು ಇರೋದ್ರಿಂದ ನಾವು ಕರೆಂಟ್ ವ್ಯಾಲ್ಯೂನ ಈಸಿಯಾಗಿ ಕಂಡುಹಿಡಿಬಹುದು. ಯಾವುದನ್ನ ಯೂಸ್ ಮಾಡಿಕೊಂಡು? KVL ಅನ್ನ ಯೂಸ್ ಮಾಡಿಕೊಂಡು. ಸೊ ಅಪ್ಲೈ ದ KVL. ಅಪ್ಲೈಯಿಂಗ್ KVL ಅಂದ್ರೆ ಏನು? ಕಿರ್ಚಾಫ್ ವೋಲ್ಟೇಜ್ ಲಾ. ಸೊ ನಾವು ಯಾವುದೇ ಆದ್ರೂ ಕೂಡ ವೋಲ್ಟೇಜ್ ಫಾರ್ಮೆಟ್ ಅಲ್ಲಿ ಬರಬೇಕು. ಅಂದ್ರೆ IR. ಇಲ್ಲಿ ಯಾವುದೇ ವೋಲ್ಟೇಜ್ ಸೋರ್ಸ್ ಇಲ್ಲ, ಬರೀ ಕರೆಂಟ್ ಇದೆ ಮತ್ತೆ ರೆಸಿಸ್ಟೆನ್ಸ್ಗಳಿದಾವೆ. ಸೊ ಅದಕ್ಕೆ I ಇಂಟು R ಫಾರ್ಮೆಟ್ ಅಲ್ಲಿ ಬರಿತಾ ಹೋಗ್ಬೇಕು ಪ್ರತಿಯೊಂದನ್ನು ಕೂಡ. ಸೊ ಇಲ್ಲಿಂದನೇ ಶುರು ಮಾಡಿ ಬ್ರಾಂಚ್ ಕರೆಂಟ್ ಅಂತ ಕರಿತಾ ಹೋಗ್ತೀವಿ. ಅಂದ್ರೆ A ಮತ್ತೆ B ಮಧ್ಯೆ ಇರುವಂತದ್ದು, B ಮತ್ತೆ C ಮಧ್ಯೆ ಇರುವಂತದ್ದು, ಈ ತರ ಡಿಫ್ರೆಂಟ್ ಬ್ರಾಂಚಸ್ ಬರ್ತವೆ. ಸೊ ಈಗ A ಮತ್ತೆ B ಮಧ್ಯ I ಅನ್ನೋ ಕರೆಂಟ್ ಇದೆ, 0.2 ಅನ್ನೋ ರೆಸಿಸ್ಟೆನ್ಸ್ ಇದೆ. ಏನಂತ ಬರೀಬಹುದು? 0.2 ಇಂಟು I ಅಂತ ಬರೀಬಹುದು. ನೋಡಿ, I ಇಂಟು R ಫಾರ್ಮೆಟ್ ಅಲ್ಲೇ ಇದೆಯಾ? ಕರೆಂಟ್ ಈಸ್ I, ರೆಸಿಸ್ಟೆನ್ಸ್ ಈಸ್ 0.2. ನೆಕ್ಸ್ಟ್ B ಮತ್ತೆ C ಮಧ್ಯ 0.1 ರೆಸಿಸ್ಟೆನ್ಸ್ ಇದೆ, ಕರೆಂಟ್ ಯಾವುದು? I ಮೈನಸ್ 60 ಇದೆ. ಸೊ ಏನಂತ ಬರೆಯುವುದು? ಪ್ಲಸ್ 0.1 ಇಂಟು I ಮೈನಸ್ 60. ನೋಡಿ, I ಇಂಟು R ಫಾರ್ಮೆಟ್ ಅಲ್ಲೇ ಬರೀತಾ ಇದ್ದೀನಿ. ನೆಕ್ಸ್ಟ್ C ಮತ್ತೆ D ಮಧ್ಯ ರೆಸಿಸ್ಟೆನ್ಸ್ 0.3, ಕರೆಂಟ್ ಏನು? I ಇದೆ. ಸೊ ಏನಂತ ಬರೀಬಹುದು? 0.3 ಇಂಟು I ಅಂತ ಬರೀಬಹುದು. ಪ್ಲಸ್ E ಮತ್ತೆ D ಮಧ್ಯ 0.1 ಇಸ್ ದ ರೆಸಿಸ್ಟೆನ್ಸ್, ಕರೆಂಟ್ ಏನು? I ಮೈನಸ್ 120. ಸೊ ಏನಂತ ಬರೀಬಹುದು? 0.1 ಇಂಟು I ಮೈನಸ್ 120. ಪ್ಲಸ್ E ಮತ್ತೆ F ಮಧ್ಯ ಕರೆಂಟ್ ಈಸ್ I ಮೈನಸ್ 50, ರೆಸಿಸ್ಟೆನ್ಸ್ ಈಸ್ 0.1 ಓಮ್. ಸೊ ಏನಂತ ಬರೀಬಹುದು? 0.1 ಇಂಟು I ಮೈನಸ್ 50 ಅಂತ ಬರೀತಾ ಹೋಗ್ಬೋದು. ಪ್ಲಸ್ F ಮತ್ತೆ A ಮಧ್ಯ 0.2 ಇಸ್ ದ ರೆಸಿಸ್ಟೆನ್ಸ್, I ಮೈನಸ್ 80 ಇಸ್ ದ ಕರೆಂಟ್. ಸೊ ಏನಂತ ಬರೀಬಹುದು? 0.2 ಇಂಟು I ಮೈನಸ್ 80. ಸೊ ಇಷ್ಟೇ ನೋಡಿ, ಎಲ್ಲಾ ಬ್ರಾಂಚಸ್ ಗಳನ್ನು ಬರ್ದೀನಿ. AB ಮಧ್ಯ, BC ಮಧ್ಯ, CD ಮಧ್ಯ, DE ಮಧ್ಯ, ಮತ್ತೆ EF ಮಧ್ಯ, ಮತ್ತೆ FA ಮಧ್ಯ, ವಿಚ್ ವಿಲ್ ಬಿ ಈಕ್ವಲ್ ಟು 0. ಸರಿನಾ? ಎಲ್ಲ I ಇಂಟು R ಫಾರ್ಮೆಟ್ ಅಲ್ಲಿ ವೋಲ್ಟೇಜ್ ಗಳನ್ನ ಆಡ್ ಮಾಡ್ತಾ ಹೋದಾಗ ನಮಗೆ ವ್ಯಾಲ್ಯೂ 0ಗೆ ಈಕ್ವಲ್ ಆಗಿರುತ್ತೆ KVL ಪ್ರಕಾರ. ಸೊ ಈಗ ಇದಷ್ಟು ಕೂಡ ಸಿಂಪ್ಲಿಫೈ ಮಾಡ್ಕೊಳೋಣ. 0.2 ಇಂಟು I ಏನಾಗುತ್ತೆ? 0.2 I ಆಗುತ್ತೆ. ಪ್ಲಸ್ 0.1 ಇಂಟು I ವಿಲ್ ಬಿ 0.1 I, ಪ್ಲಸ್ ಇಂಟು ಮೈನಸ್ ಆಗುತ್ತೆ 0.1 ಇಂಟು 60. ಸೊ 0.1 ಇಂಟು 60, 0.1 ಇಂಟು 60 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ? ವ್ಯಾಲ್ಯೂ ಈಸ್ 6. ನೆಕ್ಸ್ಟ್ ಪ್ಲಸ್ 0.3 ಇಂಟು I. ಸೊ 0.3 ಇಂಟು I ಪ್ಲಸ್ 0.3 ಇಂಟು 0.1 ಇಂಟು I ಏನಾಗುತ್ತೆ? 0.1 I. ನೆಕ್ಸ್ಟ್ ಪ್ಲಸ್ ಇಂಟು ಮೈನಸ್ ಆಗುತ್ತೆ 0.1 ಇಂಟು 120, 0.1 ಇಂಟು 120 ವ್ಯಾಲ್ಯೂ ಎಷ್ಟಾಗುತ್ತೆ? 12 ಆಗುತ್ತೆ. ಪ್ಲಸ್ 0.1 ಇಂಟು I 0.1 I ಆಗುತ್ತೆ. ಪ್ಲಸ್ ಇಂಟು ಮೈನಸ್ ಆಗುತ್ತೆ, ಇಲ್ಲಿ ಮೈನಸ್ ಇರೋದ್ರಿಂದ ಮೈನಸ್. 0.1 ಇಂಟು 50, 0.1 ಇಂಟು 50 ವ್ಯಾಲ್ಯೂ ಎಷ್ಟಾಯಿತು ನಮಗೆ? 5 ಆಯಿತು. ಪ್ಲಸ್ 0.2 ಇಂಟು I ಏನಾಗುತ್ತೆ? 0.2 I ಆಗುತ್ತೆ. ಪ್ಲಸ್ ಇಂಟು ಮೈನಸ್ 0.2 ಇಂಟು 80, 0.2 ಇಂಟು 80 ವ್ಯಾಲ್ಯೂ ಎಷ್ಟಾಯಿತು? 16 ವಿಲ್ ಬಿ ಈಕ್ವಲ್ ಟು 0. ಈಗ ಐಗಳು ಏನೇನಿದಾವೆ ಅವೆಲ್ಲ ಒಂದ್ಸಲಿ ಆ್ಯಡ್ ಮಾಡೋಣ, ಆಮೇಲೆ ಕಾನ್ಸ್ಟೆಂಟ್ ವ್ಯಾಲ್ಯೂಗಳನ್ನ ಆ್ಯಡ್ ಮಾಡೋಣ. 0.2 I, 0.1 I, 0.3 I, 0.1 I, 0.1 I, 0.2 I ಇದಷ್ಟು ಆ್ಯಡ್ ಮಾಡಿ. 0.2 ಪ್ಲಸ್ 0.1 ಪ್ಲಸ್ 0.3 ಪ್ಲಸ್ 0.1 ಪ್ಲಸ್ 0.1 ಪ್ಲಸ್ 0.2 ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 1. ಸೊ 1 ಇಂಟು I. ನೆಕ್ಸ್ಟ್ ಕಾನ್ಸ್ಟೆಂಟ್ಗಳನ್ನು ಆ್ಯಡ್ ಮಾಡಿ. -6, ನೆಕ್ಸ್ಟ್ -12 ಇದೆ, ನೆಕ್ಸ್ಟ್ -5, -16. ಸೊ ವ್ಯಾಲ್ಯೂ ಏನಾಗುತ್ತೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಸೊ -6, ನೆಕ್ಸ್ಟ್ -12, -5, -16 ವ್ಯಾಲ್ಯೂ ಎಷ್ಟಾಯಿತು? -39. -39 ವಿಲ್ ಬಿ ಈಕ್ವಲ್ ಟು 0. ಸೊ I ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು -39 ಆ ಕಡೆ ಕಳಿಸಿದ್ರೆ +39 ಆಗುತ್ತೆ. ಈ 1 ಅನ್ನ ಡಿವೈಸರಿಗೆ ಕಳಿಸಿದ್ರೆ ಆಯ್ತು. ಸೊ ವ್ಯಾಲ್ಯೂ ಏನಾಗುತ್ತೆ? 39. ಈಗ ನನಗೆ I ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಇಸ್ 39. ಅವ್ರು ಏನ್ ಕೇಳ್ತಾ ಇರೋದು? ಬ್ರಾಂಚ್ ಕರೆಂಟ್ ಅನ್ನ ಕೇಳ್ತಾ ಇರೋದು, ಆ ಒಂದು ಪಾಯಿಂಟ್ ಅಲ್ಲಿ ಇರುವಂತ ಕರೆಂಟ್ ಅಲ್ಲ. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನಾವು? A ಮತ್ತೆ B ಮಧ್ಯೆ ಇರುವಂತ ಕರೆಂಟ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು? ಸಿಂಪಲ್. ಕರೆಂಟ್ ಇನ್ ದ ಬ್ರಾಂಚ್ AB ಬ್ರಾಂಚ್ ಅಲ್ಲಿ ಇರುವಂತ ಕರೆಂಟ್ ಏನಿರಲಿ? I ಅಂತ ಇರೋದು. ಸೊ I ವ್ಯಾಲ್ಯೂ ಏನ್ ಬಂದಿರೋದು ನಮಗೆ? 39 ಆಂಪಿಯರ್. ಗೊತ್ತಾಯ್ತಾ? ನೆಕ್ಸ್ಟ್ BC ಬ್ರಾಂಚ್ ಅಲ್ಲಿ ಇರುವಂತ ಕರೆಂಟ್ ಯಾವುದು? I ಮೈನಸ್ 60. BC ಬ್ರಾಂಚ್ ಅಲ್ಲಿ ಇರುವಂತ ಕರೆಂಟ್ ಯಾವುದು? I ಮೈನಸ್ 60. ಸೊ I BC ಅಂತ ಬರೆದ್ಬಿಟ್ಟು I ಮೈನಸ್ 60 ಅಲ್ವಾ? ಸೊ ಇವಾಗ I ಜಾಗಕ್ಕೆ 39 ನಮಗೆ ವ್ಯಾಲ್ಯೂ ಬಂದಿರೋದು, -60. ಸೊ ವ್ಯಾಲ್ಯೂ ಏನಾಗುತ್ತೆ? -21 ಆಂಪಿಯರ್. ಮೈನಸ್ ಅಂತ ಅಂದ್ರೆ ಸಿಂಪಲ್, ಇಲ್ಲಿ ನಾವು ಕ್ಲಾಕ್ ವೈಸ್ ಅಲ್ಲಿ ತಗೊಂಡಿರ್ತೀವಿ
ಸರಿನಾ. ಕ್ಲಾಕ್ ವೈಸ್ ಅಲ್ಲಿ ನಾವು ತಗೊಂಡಿರ್ತೀವಿ, KVL ಅನ್ನ ಅಪ್ಲೈ ಮಾಡ್ಬೇಕಾದ್ರೆ ಇದೇನ್ ಹೇಳ್ತಾ ಇದೆ, ಆಂಟಿ ಕ್ಲಾಕ್ ವೈಸ್ ಅಂತ ಅರ್ಥ. ಮೈನಸ್ ಅಲ್ಲಿ ಇದ್ರೂ ಕೂಡ ಫುಲ್ ಮಾರ್ಕ್ಸ್ ಸಿಗುತ್ತೆ, ಏನು ಟೆನ್ಷನ್ ತಗೊಳಕ್ ಹೋಗ್ಬೇಡ್ರಿ, ಫುಲ್ ಮಾರ್ಕ್ಸ್ ಸಿಕ್ಕೇ ಸಿಗುತ್ತೆ. ನೆಕ್ಸ್ಟ್ BC ಆದ್ಮೇಲೆ CD ಗೆ ಹೋಗೋಣ. ಏನಿರೋದು ಕರೆಂಟು I. ಸೊ ICD ವಿಲ್ ಬಿ ಈಕ್ವಲ್ ಟು I whose ವ್ಯಾಲ್ಯೂ ಇಸ್ ಈಕ್ವಲ್ ಟು 39 ಆಂಪಿಯರ್. ನೆಕ್ಸ್ಟ್ E ಮತ್ತೆ D ಮಧ್ಯ, ನೆಕ್ಸ್ಟ್ IDE ಸರಿನಾ. ಕ್ಲಾಕ್ ವೈಸ್ ಹೋಗ್ತಾ ಇರೋದ್ರಿಂದ D ಅಂತಾನೆ ಬರಿಬೇಕು. ಕರೆಂಟ್ ಎಷ್ಟು, I ಮೈನಸ್ 20 ಇರೋದು. ಸೊ I ಮೈನಸ್ 120 ವ್ಯಾಲ್ಯೂ ಏನಾಗುತ್ತೆ ನಮಗೆ, I ವ್ಯಾಲ್ಯೂ ಇಸ್ 39 ಮೈನಸ್ 120. ಸೊ ಕ್ಯಾಲ್ಕುಲೇಟರ್ನ ಯೂಸ್ ಮಾಡೋಣ. 39 ಮೈನಸ್ 120 ವ್ಯಾಲ್ಯೂ ಎಷ್ಟು ಬಂತು, ಮೈನಸ್ 81. ಸೊ ಮೈನಸ್ 81 ಆಂಪಿಯರ್. ಮೈನಸ್ ಅಂದ್ರೇನು, ಆಂಟಿ ಕ್ಲಾಕ್ ವೈಸ್ ಅಂತ ಅರ್ಥ, ಸಿಂಪಲ್, ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ EF ಮಧ್ಯೆ ಇರುವಂತ ಕರೆಂಟ್ ಏನು, I ಮೈನಸ್ 50. ಸೊ IEF ವ್ಯಾಲ್ಯೂ ಇಸ್ ಈಕ್ವಲ್ ಟು I ಮೈನಸ್ 50 whose ವ್ಯಾಲ್ಯೂ ಇಸ್ 39 ಮೈನಸ್ 50 ಅಂತ ಅಂದ್ರೆ ಮೈನಸ್ 11 ಆಂಪಿಯರ್. ಸರಿನಾ. ನೆಕ್ಸ್ಟ್ ಇನ್ನು ಉಳ್ಕೊಂಡಿರೋದು ಇದೊಂದೇ, FA ಮಧ್ಯೆ ಇರುವಂತ ಕರೆಂಟ್ IFA ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು I ಮೈನಸ್ 80 ಇರುವಂತದ್ದು. ಸೊ I ವ್ಯಾಲ್ಯೂ ಏನಿರೋದು 39 ಮೈನಸ್ 80. ಸೊ 39 ಮೈನಸ್ 80 ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, 41 ಬರ್ತಾ ಹೋಗುತ್ತೆ, 41 ಆಂಪಿಯರ್. ಸರಿನಾ. ಈ ತರ ನಾವು ಸ್ಟೆಪ್ ಬೈ ಸ್ಟೆಪ್ ಬರಿತಾ ಹೋದಾಗ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಇದನ್ನ ಸ್ಕ್ರೀನ್ಶಾಟ್ ತಕೊಂತ್ರಿ, ನಾನು ಸೈಡ್ಗೆ ಹೋಗ್ತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.